ಏನ್ ಮಾಧವಿ? ಏನಿಲ್ಲ, ಅರ್ಚನಾ ಅಕ್ಕ ಬಂದೋದ್ರಲ್ಲ, ಕೆಳಗಡೆ ಮಾವನ್ ಜೊತೆ ಸ್ವಲ್ಪ ಮಾತಾಡ್ತಾ ಇದ್ರು. ದುಃಖದಲ್ಲಿದ್ದಂಗಿದ್ರು. ಮಾವ ಅವ್ರಿಗೆ ಸಮಾಧಾನ ಮಾಡ್ತಾ ಇದ್ರು. ಅದೇನು ಅಂತ ನನಗೆ ಅರ್ಥ ಆಗ್ಲಿಲ್ಲ. ಮಾಧವಿ, ಏನಮ್ಮ ಹೇಳ್ತಾ ಇದ್ಯಾ? ನಮ್ಮ ಅಚ್ಚು ದುಃಖದಲ್ಲಿದ್ಲಾ? ನೀನಿದನ್ನ ಅವಾಗ್ಲೇ ನನಗೆ ಯಾಕೆ ಹೇಳಲಿಲ್ಲ? ಏನಾಗಿತ್ತ ಅವಳಿಗೆ? ನಿಮ್ಗೆ ಹೇಳ್ಬೇಕೋ ಬೇಡವೋ ನನಗ್ ಗೊತ್ತಾಗ್ಲಿಲ್ಲ, ಹಾಗಾಗಿ ಹೇಳಿಲ್ಲ. ಮಾಧವಿ, ಅವ್ರು ಏನ್ ಮಾತಾಡಿದ್ರು ಅಂತ ಕೇಳಿಸ್ಕೊಂಡ್ಯಾ? ಕೇಳಿಸ್ಲಿಲ್ಲ ಅಮ್ಮ. ಹೌದಾ? ನಮ್ಮ ಅಚ್ಚು ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡಲ್ಲ. ಸಂತೋಷ ಆದ್ರೂ ದುಃಖ ಆದ್ರೂ ಎಲ್ಲ ನನ್ನ ಹತ್ರ ಹೇಳ್ಬಿಡ್ತಾಳೆ. ಇರು, ಅವಳಿಗೆ ಫೋನ್ ಮಾಡಿ ಕೇಳ್ತೀನಿ. ಅಣ್ಣ, ನೀನು ಬರಮ್ಮ ಈ ಕಡೆ. ಅಣ್ಣ, ಯಜಮಾನ್ರೆ ಬರಮ್ಮ ಇಲ್ಲಿ. ಎಲ್ಲಿ ಸರ್ ನಮ್ಮಣ್ಣ? ರೇ, ಎಲ್ರಿ ವೀರಣ್ಣ? 2-3 ದಿನ ಕೋರ್ಟ್ ರಜಾ ಇರೋದ್ರಿಂದ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಕ್ ಕರ್ಕೊಂಡು ಹೋಗಿದ್ದಾರೆ. ಹೌದಾ? ಎಷ್ಟೊತ್ತಾಯ್ತು ಹೋಗಿ? ಇವಾಗ ಒಂದು 10 ನಿಮಿಷ ಆಯ್ತು. ಚಾರ್ಜ್ ಶೀಟ್ ಹಾಕಿದ್ದೀರಾ? ಅದು ನಿಮ್ಮನ್ನೇ ಕೇಳ್ತಿರೋದು, ಚಾರ್ಜ್ ಶೀಟ್ ಹಾಕಿದ್ದೀರಾ? ಇರ್ಲಿ, ಡೈರಿ ಏನಾದ್ರೂ ಕೊಟ್ಟು ಕಳ್ಸಿದ್ದೀರಾ? ಸರ್, ಅದು ಮರ್ತೋಗಿದ್ರು. ಈಗ ತಾನೇ ನಮ್ಮ PC ಒಬ್ರು ತಗೊಂಡೋದ್ರು. ಹ, ಸರಿ ಬಿಡಿ, ನನಗೆ ಅರ್ಥ ಆಯ್ತು. ಸರ್ ಸರ್, ಮತ್ತೆ ಇವಾಗ ಏನ್ ಮಾಡುದು ಸರ್? ನಾನು ಹೇಳ್ತೀನಿ, ಬನ್ನಿ. ಬಾಬಾ, The person you call is not available. ಸರ್, ಅವ್ರಿನ್ನೂ ಜಡ್ಜ್ ಮನೆ ತಲುಪಿರಲ್ಲ. ಈ SI ಹೋಗಿ ಅವ್ರ ವರ್ಷನ್ ಹೇಳೋ ಮುಂಚೆ ನಾವು ಅವ್ರ ಮನೆ ತಲುಪಿಡ್ಬೇಕು. ನೀನ್ ಗಾಡಿ ತೆಗಿಯಪ್ಪ. ಸರ್, ಜಡ್ಜ್ ಅವ್ರ ಮನೆ ನಾನು ನೋಡಿಲ್ಲ ಸರ್. ಅಯ್ಯೋ, ನಾನಿದ್ದೀನಲ್ಲಪ್ಪ. ನಾನ್ ಕೋರ್ಟಲ್ಲಿ ಇದ್ದಷ್ಟು ದಿನಾನು ನ್ಯಾಯಾಲಯನೇ ದೇವಸ್ಥಾನ ಅಂತ ಬದುಕ್ದವನು. ಜಡ್ಜೆ ಉತ್ಸವ ಮೂರ್ತಿ ಕಣಪ್ಪ. ಅವ್ರ ಮನೆ ನನಗ್ ಗೊತ್ತಿಲ್ದೇನೆ ಇರತ್ತಾ? ನಾನ್ ದಾರಿ ತೋರಿಸ್ತೀನಿ, ನಡಿ. ಸರಿ ಸರ್, ಕೂತ್ಕೊಳ್ಳಿ ಸರ್. ಆ. ಶಾಂತಿ, ಬಾ ಕೂತ್ಕೋ. ಹೇ, ಅದಕ್ಕೆ ಬಿಟ್ಟು ಬಿಡ್ದಂಗ್ ನನಗ್ ಫೋನ್ ಮಾಡ್ತಿದಾರ ಕಣೋ. ಈಗೇನ್ ಮಾಡ್ಲಿ? ರಿಸೀವ್ ಮಾಡ್ಲಾ ಬೇಡ್ವಾ? ಅದಕ್ಕೆ ಏನಾದ್ರು ಸರಿ, ಅದನ್ನ ಹೋಗ್ತಾ ಯೋಚನೆ ಮಾಡೋಣ ಬಾ. ಅದಲ್ವೋ, ಅದಕ್ಕೆ ಏನಾದ್ರು ಗೊತ್ತಾಗೋಯ್ತಾ? ಗೊತ್ತಾಗಿದ್ರು ಯಾರು ಹೇಳಿರ್ಬೋದು? ಈ ವಿಷಯ ನನಗೂ ನಿನ್ಗೂ ಬಿಟ್ರೆ ಯಾರಿಗೂ ಗೊತ್ತೇ ಇಲ್ವಲ್ಲೋ? ಹಾ, ನೋಡು ಶಾಂತಿ, ನಾನು ಹೇಳೋದನ್ನ ಸ್ವಲ್ಪ ಸಮಾಧಾನದಿಂದ ಕೇಳಿಸ್ಕೊ. ಇವಾಗ ಅದನ್ನೆಲ್ಲ ಯೋಚನೆ ಮಾಡೋಷ್ಟು ಟೈಮ್ ನಮ್ಮ ಹತ್ರ ಇಲ್ಲ. ಮೊದಲು ಜಡ್ಜ್ ಮನೆಗೆ ಹೋಗಿ ವಾಪಸ್ ಬರೋವರೆಗೂ ಅಮ್ಮವ್ರ ಫೋನ್ನ ರಿಸೀವ್ ಮಾಡೋದೇ ಬೇಡ. ಎಲ್ಲ ಸರಿ ಹೋದ್ಮೇಲೆ ಬೇಕಾದ್ರೆ ಅವಾಗ ಧೈರ್ಯ ಮಾಡಿ ಇರೋದನ್ನ ಬೇಕಾದ್ರೆ ಅಮ್ಮವ್ರ ಹತ್ರ ಹೇಳ್ಬಿಡೋಣ. ಏನ್ ಮಾತಾಡ್ತಿದ್ಯಾ ಚಿನ್ನು ನೀನು? ಅದಕ್ಕೆ ಆಮೇಲೆ ಅಷ್ಟೇ ಗಾಬರಿ ಆಗ್ಬಿಡ್ತಾರೆ. ಏನಾದ್ರೂ ಫೋನ್ ಮಾಡಿ ಹೇಳ್ಬೇಕು. ಅಯ್ಯೋ, ನನಗೆ ಗೊತ್ತಿಲ್ವಾ ಶಾಂತಿ? ಅಮ್ಮವರು ನಿನ್ಗೊಂದೇ ಅಲ್ಲ, ಆಗ್ಲಿಂದ ನನಗೂ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾರೆ. ನನಗೇನ್ ಮಾಡ್ಬೇಕು ಗೊತ್ತಾಗಿಲ್ಲ, ಅದಕ್ಕೆ ಫೋನ್ನ ಸೈಲೆಂಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ನೋಡು, ಈಗ ಸದ್ಯಕ್ಕೆ ನೀನು ಅದನ್ನೇ ಮಾಡು. ಸರಿನೋ ತಪ್ಪೋ ಗೊತ್ತಿಲ್ಲ, ಮೊದಲು ಹೇಗಾದ್ರೂ ಮಾಡಿ ಯಜಮಾನ್ರನ್ನ ಅಲ್ಲಿಂದ ಬಿಡಿಸ್ಬೇಕು. ಈಗ ನಡಿ. ಅಪ್ಪ, ಹೋಗೋಣಪ್ಪ. ಹಾ ಸರಿ ಸರ್, ಹೋಗೋಣ. ನೀನ್ ಮೊದಲು ಗಾಡಿ ಅಂತ ಹೇಳ್ತೀನಿ, ಕೂತ್ಕೊಳ್ಳಿ ಸರ್. ಹಾ, ಬಾ ಶಾಂತಿ. The person you call is not available. ಏನಾಯ್ತಮ್ಮ? ಯಾಕೋ ರಿಸೀವ್ ಮಾಡ್ತಾ ಇಲ್ಲ. ಇನ್ನೊಂದ್ಸರಿ ಮಾಡಿ. ಇಲ್ಲ, ರಿಸೀವ್ ಮಾಡ್ತಾ ಇಲ್ಲ. ಇವ್ರಿಗೆ ಫೋನ್ ಮಾಡಿ ನೋಡ್ತೀನಿ. The number you are calling is currently switched off.
ಏನಪ್ಪ ಮಾಡ್ಲಿ? ಇವ್ರ ಫೋನ್ ಸ್ವಿಚ್ ಆಫ್ ಬರ್ತಿದೆ, ಇವಳ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಹಾ, ಶಂಕರ್ಗೊಂದ್ಸಲ ಮಾಡಿ ನೋಡ್ತೀನಿ. ಈಗೇನಾಯ್ತಮ್ಮ? ಫೋನ್ ಕಟ್ ಮಾಡ್ತಾ ಇದ್ದಾನೆ. ಗಾಡಿ ಗಿಡಿ ಓಡಿಸ್ತಾ ಇರ್ಬೇಕು. ಮತ್ತೊಂದ್ಸಲ ಪ್ರಯತ್ನ ಮಾಡಿ. The number you are calling. ಈಗೇನಾಯ್ತಮ್ಮ? ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ನಾನು ಏನ್ ಮಾಡ್ಲಿ?